ಎಸ್ಐಟಿ ತಂಡ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಹಾಸನ ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಆಗಿರುವಂತಹ ಲಿಂಗೇಶ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿ ಇದೆಲ್ಲದರ ಹಿಂದೆ ರಾಜಕೀಯ ಷಡ್ಯಂತ್ರ ಅಡಗಿದೆ ಅನ್ನುವಂತಹ ಮಾತನ್ನ ಹಾಸನದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ್ ಹೇಳಿರುವಂತಹದ್ದು. ರಾಜಕೀಯ ಷಡ್ಯಂತ್ರದಿಂದನೇ ಇವರು ಎರಡನೇ ಕೇಸಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಮೊದಲ ಕೇಸಲ್ಲಿ ಜಾಮೀನು ಸಿಗಬಹುದು, ಎಲ್ಲವನ್ನೂ ಕೂಡ ಉದ್ದೇಶಪೂರ್ವಕವಾಗಿ ಪೂರ್ವ ನಿಯೋಜಿತವಾಗಿ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಇವರಿಂದ ಕೇಳಿ ಬಂದಿದೆ. ಎರಡನೇ ಪ್ರಕರಣ ದಾಖಲಿಸಿದ್ದಾರೆ. ಮೊದಲನೇ ಕೇಸಲ್ಲಿ ಜಾಮೀನು ಕೊಡಬಹುದಾದ ಕೇಸ್ ಅದು, ಹೀಗಾಗಿ ಎರಡನೇ ಪ್ರಕರಣ ದಾಖಲಿಸಿದ್ದಾರೆ ಅಂತ ಲಿಂಗೇಶ್ ಅವರು ಹೇಳಿರೋದು. ಇದರ ಜೊತೆಗೆ KR ನಗರ ಶಾಸಕರ ಕುಮ್ಮಕ್ಕಿನಿಂದ ಕೇಸ್ ದಾಖಲಾಗಿದೆ ಅನ್ನುವಂಥ ಮಾತನ್ನ ಕೂಡ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಬಂಧಿಸೋ ಅಂತ ಅಗತ್ಯ ಇರಲಿಲ್ಲ, ರೇವಣ್ಣ ಅವರು ಎಲ್ಲೂ ಹೋಗ್ತಿರ್ಲಿಲ್ಲ. ರೇವಣ್ಣ ಪ್ರಜ್ವಲ್ ರೇವಣ್ಣ ವಿಡಿಯೋ ಸಂಬಂಧ ಹಾಗೂ ಜೊತೆಗೆ ಲೈಂಗಿಕ ಕಿರುಕುಳ ಆರೋಪದೊಂದಿಗೆ ಮಾಜಿ ಸಚಿವ HT ರೇವಣ್ಣ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ ಕಿಡ್ನಾಪ್ ಕೇಸಲ್ಲಿ. ಈ ಬಗ್ಗೆ ಮಾತನಾಡಲಿಕ್ಕೆ ಈಗ JDS ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರಾದಂಥ ಲಿಂಗೇಶ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತನಾಡ್ಸೋಣ. ಸರ್ ಹೇಳಿ, ಈ ಪ್ರಕರಣದಲ್ಲಿ ತಾವು ನೇರವಾಗಿ KR ನಗರ ಶಾಸಕರ ಮೇಲೆ ಆರೋಪವನ್ನು ಮಾಡ್ತಿದ್ದೀರಾ, ಏನು ಅಂತ? ನೋಡಿ, ನೀವು ಪೆನ್ ಡ್ರೈವ್ ವಿಚಾರ ಪ್ರಸ್ತಾಪ ಮಾಡ್ತಿದ್ದೀರಾ. SIT ರಚನೆ ಮಾಡಿರ್ತಕ್ಕಂಥದ್ದು ಏನು ಲೈಂಗಿಕ ಕಿರುಕುಳ ಇದೆ, ಹಗರಣ ಇದೆ, ಅದನ್ನು ಸತ್ಯತೆ ಹೊರೆ ತೆಗಿಬೇಕು. ಅದ್ರ ಜೊತೆಗೆ ಅದನ್ನು ಯಾರು ಚುನಾವಣೆ ವೇಳೆಯಲ್ಲಿ ಅವ್ರ ರಾಜಕೀಯ ದುರುದ್ದೇಶದಿಂದ ಅದನ್ನು ಹೊರಗಡೆ ಸಾಮಾಜಿಕ ಜಾಲತಾಣದ ಅರಿಬಿಡ್ತಕ್ಕಂಥದ್ದು, ಪೆನ್ ಡ್ರೈವ್ ಇಂತಕ್ಕಂಥದ್ದು, ಅದೆಲ್ಲ ಸಹ ಕೂಲಂಕುಷವಾಗಿ ತನಿಖೆ ಮಾಡಿ ತಪ್ಪಿಸೋದನ್ನು ಶಿಕ್ಷೆ ಮಾಡಬೇಕು ಅಂತ. SIT ರಚನೆ ಮಾಡಿದ ತಕ್ಷಣದಲ್ಲೇ ಇನ್ನೊಂದು 2 ಗಂಟೆ ಇದ್ದಂಗೆ ರೇವಣ್ಣವ್ರನ್ನ ಸಹಿತಕ್ಕೆ ಸೇರಿಸ್ಬೇಕಂತ ಒಂದು ಷಡ್ಯಂತ್ರ. ಒಬ್ಬ ಸಂತ್ರಸ್ತೆ ಅಂತ ಹೇಳ್ಕೊಂಡು ಅವ್ರ ಮೇಲೆ ಕೇಸ್ ಕೊಡಿಸ್ತಾರೆ, ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ. ಆಮೇಲೆ ಗೊತ್ತಾದ 2 ದಿನ ಬಿಟ್ಕೊಂಡು ಈ ಕೇಸ್ ಏನಂತದ್ದು ಏನೂ ಇಲ್ಲ, ಪುರಾವೆ ಇಲ್ಲ, 5 ವರ್ಷ ಮತ್ತೊಂದು ಸುಮ್ಮನೆ ಸುಳ್ಳು, ಇದರಲ್ಲಿ ಏನೂ ಹಾಕಲ್ಲ ಅಂತ ಅಂದ್ಕೊಂಡು ಮತ್ತೆ ಪುನಃ KR ನಗರದಲ್ಲಿ ಅಲ್ಲಿನ ರವಿಶಂಕರ್, ಅಲ್ಲಿ ಶಾಸಕರು, ಕಾಂಗ್ರೆಸ್ ಗೌರವಂತ ಶಾಸಕರು ಕುಮ್ಮಕ್ನಿಂದ ಒಂದು 20 ವರ್ಷದ ಹುಡುಗ ಅವ್ರ ಮಗು ಮೂಲಕ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇನ್ನು ನನ್ನ ತಾಯಿ ಕಾಣೆಯಾಗಿದ್ದಾಳೆ ಅಂತ ಕೊಟ್ಟಿದ್ರೆ ಒಪ್ಕೊಂತೈತೆ. ರೇವಣ್ಣರೇ ಕಿಡ್ನಾಪ್ ಮಾಡಿದ್ದಾರೆ, ಕನಸು ಅವರಿಗೆ. ಏನೋ ಒಂದು ಕೇಸ್ ಮಾಡಬೇಕು, ಆ ಮೂಲಕ ರೇವಣ್ಣ ಎಸ್ಐಟಿ ತಂಡ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಹಾಸನ JDSನ ಜಿಲ್ಲಾಧ್ಯಕ್ಷ ಆಗಿರುವಂತಹ ಲಿಂಗೇಶ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿ ಇದೆಲ್ಲದರ ಹಿಂದೆ ರಾಜಕೀಯ ಷಡ್ಯಂತ್ರ ಅಡಗಿದೆ ಅನ್ನುವಂತಹ ಮಾತನ್ನ ಹಾಸನದ JDS ಜಿಲ್ಲಾಧ್ಯಕ್ಷ ಲಿಂಗೇಶ್ ಹೇಳಿರುವಂತಹದ್ದು. ರಾಜಕೀಯ ಷಡ್ಯಂತ್ರದಿಂದನೇ ಇವರು ಎರಡನೇ ಕೇಸಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಮೊದಲ ಕೇಸಲ್ಲಿ ಜಾಮೀನು ಸಿಗಬಹುದು, ಎಲ್ಲವನ್ನೂ ಕೂಡ ಉದ್ದೇಶಪೂರ್ವಕವಾಗಿ ಪೂರ್ವ ನಿಯೋಜಿತವಾಗಿ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಇವರಿಂದ ಕೇಳಿ ಬಂದಿದೆ. ಎರಡನೇ ಪ್ರಕರಣ ದಾಖಲಿಸಿದ್ದಾರೆ. ಮೊದಲನೇ ಕೇಸಲ್ಲಿ ಜಾಮೀನು ಕೊಡಬಹುದಾದ ಕೇಸ್ ಅದು, ಹೀಗಾಗಿ ಎರಡನೇ ಪ್ರಕರಣ ದಾಖಲಿಸಿದ್ದಾರೆ ಅಂತ ಲಿಂಗೇಶ್ ಅವರು ಹೇಳಿರೋದು. ಇದರ ಜೊತೆಗೆ KR ನಗರ ಶಾಸಕರ ಕುಮ್ಮಕ್ಕಿನಿಂದ ಕೇಸ್ ದಾಖಲಾಗಿದೆ ಅನ್ನುವಂಥ ಮಾತನ್ನ ಕೂಡ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಬಂಧಿಸೋ ಅಂತ ಅಗತ್ಯ ಇರಲಿಲ್ಲ, ರೇವಣ್ಣ ಅವರು ಎಲ್ಲೂ ಹೋಗ್ತಿರ್ಲಿಲ್ಲ. ರೇವಣ್ಣ ಪ್ರಜ್ವಲ್ ರೇವಣ್ಣ ವಿಡಿಯೋ ಸಂಬಂಧ ಹಾಗೂ ಜೊತೆಗೆ ಲೈಂಗಿಕ ಕಿರುಕುಳ ಆರೋಪದೊಂದಿಗೆ ಮಾಜಿ ಸಚಿವ HT ರೇವಣ್ಣ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ ಕಿಡ್ನಾಪ್ ಕೇಸಲ್ಲಿ. ಈ ಬಗ್ಗೆ ಮಾತನಾಡಲಿಕ್ಕೆ ಈಗ JDS ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರಾದಂಥ ಲಿಂಗೇಶ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತನಾಡ್ಸೋಣ. ಸರ್ ಹೇಳಿ, ಈ ಪ್ರಕರಣದಲ್ಲಿ ತಾವು ನೇರವಾಗಿ KR ನಗರ ಶಾಸಕರ ಮೇಲೆ ಆರೋಪವನ್ನು ಮಾಡ್ತಿದ್ದೀರಾ, ಏನು ಅಂತ? ನೋಡಿ, ನೀವು ಪೆನ್ ಡ್ರೈವ್ ವಿಚಾರ ಪ್ರಸ್ತಾಪ ಮಾಡ್ತಿದ್ದೀರಾ. SIT ರಚನೆ ಮಾಡಿರ್ತಕ್ಕಂಥದ್ದು ಏನು ಲೈಂಗಿಕ ಕಿರುಕುಳ ಇದೆ, ಹಗರಣ ಇದೆ, ಅದನ್ನು ಸತ್ಯತೆ ಹೊರೆ ತೆಗಿಬೇಕು. ಅದ್ರ ಜೊತೆಗೆ ಅದನ್ನು ಯಾರು ಚುನಾವಣೆ ವೇಳೆಯಲ್ಲಿ ಅವ್ರ ರಾಜಕೀಯ ದುರುದ್ದೇಶದಿಂದ ಅದನ್ನು ಹೊರಗಡೆ ಸಾಮಾಜಿಕ ಜಾಲತಾಣದ ಅರಿಬಿಡ್ತಕ್ಕಂಥದ್ದು, ಪೆನ್ ಡ್ರೈವ್ ಇಂತಕ್ಕಂಥದ್ದು, ಅದೆಲ್ಲ ಸಹ ಕೂಲಂಕುಷವಾಗಿ ತನಿಖೆ ಮಾಡಿ ತಪ್ಪಿಸೋದನ್ನು ಶಿಕ್ಷೆ ಮಾಡಬೇಕು ಅಂತ. SIT ರಚನೆ ಮಾಡಿದ ತಕ್ಷಣದಲ್ಲೇ ಇನ್ನೊಂದು 2 ಗಂಟೆ ಇದ್ದಂಗೆ ರೇವಣ್ಣವ್ರನ್ನ ಸಹಿತಕ್ಕೆ ಸೇರಿಸ್ಬೇಕಂತ ಒಂದು ಷಡ್ಯಂತ್ರ. ಒಬ್ಬ ಸಂತ್ರಸ್ತೆ ಅಂತ ಹೇಳ್ಕೊಂಡು ಅವ್ರ ಮೇಲೆ ಕೇಸ್ ಕೊಡಿಸ್ತಾರೆ, ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ. ಆಮೇಲೆ ಗೊತ್ತಾದ 2 ದಿನ ಬಿಟ್ಕೊಂಡು ಈ ಕೇಸ್ ಏನಂತದ್ದು ಏನೂ ಇಲ್ಲ, ಪುರಾವೆ ಇಲ್ಲ, 5 ವರ್ಷ ಮತ್ತೊಂದು ಸುಮ್ಮನೆ ಸುಳ್ಳು, ಇದರಲ್ಲಿ ಏನೂ ಹಾಕಲ್ಲ ಅಂತ ಅಂದ್ಕೊಂಡು ಮತ್ತೆ ಪುನಃ KR ನಗರದಲ್ಲಿ ಅಲ್ಲಿನ ರವಿಶಂಕರ್, ಅಲ್ಲಿ ಶಾಸಕರು, ಕಾಂಗ್ರೆಸ್ ಗೌರವಂತ ಶಾಸಕರು ಕುಮ್ಮಕ್ನಿಂದ ಒಂದು 20 ವರ್ಷದ ಹುಡುಗ ಅವ್ರ ಮಗು ಮೂಲಕ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇನ್ನು ನನ್ನ ತಾಯಿ ಕಾಣೆಯಾಗಿದ್ದಾಳೆ ಅಂತ ಕೊಟ್ಟಿದ್ರೆ ಒಪ್ಕೊಂತೈತೆ. ರೇವಣ್ಣರೇ ಕಿಡ್ನಾಪ್ ಮಾಡಿದ್ದಾರೆ, ಕನಸು ಅವರಿಗೆ. ಏನೋ ಒಂದು ಕೇಸ್ ಮಾಡಬೇಕು, ಆ ಮೂಲಕ ರೇವಣ್ಣ